ನನ್ನ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ಹಿಂದಿನ ವಿಡಿಯೋದಲ್ಲಿ ಮಕ್ಕಳೇ ನಾವು ಸ್ಟೇಟ್ ಲೆವೆಲ್ ಸೈನ್ಸ್ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಪ್ರಮುಖವಾದಂತಹ 20 ವ್ಯತ್ಯಾಸಗಳ ಪಟ್ಟಿ ಯಾವ್ದ್ಯಾವುದು ಅನ್ನೋದ್ರ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇ ವ್ಯತ್ಯಾಸ ಭೌತ ಬದಲಾವಣೆ ಹಾಗೂ ರಾಸಾಯನಿಕ ಬದಲಾವಣೆಗೆ ಇರುವಂತಹ ವ್ಯತ್ಯಾಸವನ್ನು ನೀವು ಬರಿಬೇಕಾಗುತ್ತೆ. ಅದರಲ್ಲಿ ಭೌತ ಬದಲಾವಣೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ದ್ರವ್ಯರಾಶಿ ಬದಲಾಗುವುದಿಲ್ಲ, ಆದರೆ ಇದರಲ್ಲಿ ದ್ರವ್ಯರಾಶಿ ಬದಲಾಗುತ್ತದೆ. ಎರಡನೇ ಪಾಯಿಂಟು, ಇದರಲ್ಲಿ ಶಕ್ತಿಯ ಬದಲಾವಣೆ ಆಗುವುದಿಲ್ಲ, ಅಂದರೆ ಯಾವುದೇ ರೀತಿಯಾದಂಥ ಶಕ್ತಿ ಇಲ್ಲಿ ಎಕ್ಸ್ಚೇಂಜ್ ಆಗೋದಿಲ್ಲ. ಇದರಲ್ಲಿ ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿ ಬದಲಾವಣೆ ಆಗುವುದರಿಂದ ಶಕ್ತಿ ಬದಲಾವಣೆ ಆಗುತ್ತದೆ. ಇದು ತಾತ್ಕಾಲಿಕ ಬದಲಾವಣೆಯಾಗಿದೆ ಭೌತ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅನ್ನೋದು ಶಾಶ್ವತ ಬದಲಾವಣೆಯಾಗಿದೆ. ಯಾಕಂದರೆ ಉದಾಹರಣೆಗೆ ಭೌತ ಬದಲಾವಣೆ ಅಂತ ಅಂದರೆ ನಾವೇನು ಮಾಡಬೇಕು, ಅದನ್ನು ಭೌತಿಕವಾಗಿ ಚೇಂಜಸ್ ಆಗಿರೋದನ್ನು ಕಾಣ್ಬೋದು. ಆದರೆ ರಾಸಾಯನಿಕ ಬದಲಾವಣೆ ಅಂತ ಅಂದರೆ ಇದು ರಾಸಾಯನಿಕವಾಗಿಯೇ ಬೆರ್ತು ಹೋಗಿರುತ್ತೆ, ಇದು ಪರ್ಮನೆಂಟ್, ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ತಾತ್ಕಾಲಿಕ ಬದಲಾವಣೆ, ಆದರೆ ಇದು ಶಾಶ್ವತ ಬದಲಾವಣೆ. ಇನ್ನು ಎರಡನೇ ವ್ಯತ್ಯಾಸ ರಾಸಾಯನಿಕ ಸಂಯೋಗ ಕ್ರಿಯೆ ಹಾಗೂ ರಾಸಾಯನಿಕ ವಿಭಜನೆ ಕ್ರಿಯೆಗೆ ವ್ಯತ್ಯಾಸವನ್ನು ಬರೀರಿ ಅಂತ ಹೇಳಿಕೊಟ್ಟಿರ್ತಾರೆ ಮಕ್ಕಳೇ. ನೀವೇನು ಮಾಡಬೇಕು, ಈ ವ್ಯತ್ಯಾಸಗಳನ್ನು ಸರಿಯಾಗಿ ಬರೆಯೋದ್ರಿಂದ 2ಕ್ಕೆ 2 ಅಂಕಗಳಾದರೆ 2 ಇಲ್ಲ 3 ಅಂಕಗಳನ್ನು ನೀವು ಪಡಿಬೋದು. ಇಲ್ಲಿ ರಾಸಾಯನಿಕ ಸಂಯೋಗಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ಬೋದು ನಾವು ಡೆಫಿನೇಷನನ್ನು ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವುದಕ್ಕೆ ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳ್ತೇವೆ. ಇನ್ನು ವಿಭಜನೆ ಕ್ರಿಯೆಗೆ ಬಂದರೆ ಒಂದೇ ಪ್ರತಿವರ್ತಕ ಏನಾಗುತ್ತೆ, ಒಂದೇ ಒಂದು ಪ್ರತಿವರ್ತಕ ವಿಭಜನೆಗೊಂಡು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳ ಉತ್ಪತ್ತಿಯಾಗುವುದನ್ನು ವಿಭಜನೆ ಅಂತೇವೆ. ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ಸಂಯೋಗ ಅಂದರೆ ಸೇರೋದು, ವಿಭಜನೆ ಅಂತ ಅಂದರೆ ಡಿವೈಡ್ ಆಗೋದು, ಬೇರೆ ಬೇರೆ ಆಗೋದು. ಹಾಗಾಗಿ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾದರೆ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ವಿಭಜನೆಗೊಂಡು 2 ಉತ್ಪನ್ನಗಳು ಉತ್ಪತ್ತಿಯಾಗ್ತವೆ. ಇಲ್ಲಿ ಪ್ರತಿವರ್ತಕಗಳು ಏನಾಗ್ತವೆ, ಸೇರ್ತವೆ. ಇಲ್ಲಿ ಒಂದು ಪ್ರತಿವರ್ತಕ ಏನಾಗುತ್ತೆ, ವಿಭಜಿಸುತ್ತೆ. ಅದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ನೋಡಿ, ಕ್ಯಾಲ್ಶಿಯಂ ಆಕ್ಸೈಡ್ ಇದೆ, ಅದು ನೀರಿನೊಂದಿಗೆ ಬೆರಿತಾ ಇದೆ. ಬೆರೆತು ಏನು ಸಿಗ್ತಾ ಇದೆ ನಮಗೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್, ಜೊತೆಗೆ ಉಷ್ಣ ಬಿಡುಗಡೆ ಆಗ್ತಾ ಇದೆ. ಸಂಯೋಗ ಕ್ರಿಯೆ ಅಲ್ವಾ, ಇಲ್ಲೂ ಇದೊಂದು ಪ್ರತಿವರ್ತಕ ಇದೊಂದು ಪ್ರತಿವರ್ತಕ ಎರಡು ಸೇರಿ ಏನಾಯಿತು, ಒಂದು ಉತ್ಪನ್ನ ಉತ್ಪತ್ತಿ ಆಗ್ತಿದೆ. ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಪ್ರತಿವರ್ತಕ ಇದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3, ಅದು ಕ್ಯಾಲ್ಶಿಯಂ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಾಗಿದೆ, ವಿಭಜನೆಯನ್ನು ಹೊಂದಿದೆ. ಇನ್ನು ಮೂರನೇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಹಾಗೂ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಅಂದರೆ ಕೇವಲ ಒಂದು ಕ್ರಿಯಾಶೀಲವಾಗಿರುವಂತಹ ಧಾತು ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಧಾತುವನ್ನು ಏನು ಮಾಡುತ್ತೆ, ಅದರ ಸ್ಥಾನವನ್ನು ಪಲ್ಲಟಗೊಳಿಸುತ್ತದೆ. ಆದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಏನಾಗುತ್ತವೆ, ಪರಸ್ಪರ ಧಾತುಗಳು ಅಥವಾ ಅಯಾನುಗಳು ವಿನಿಮಯ ಮಾಡಿಕೊಳ್ಳುತ್ತವೆ. ಅದೇ ಇರೋದು ಈ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿನ ಒಂದು ಪ್ರಬಲ ಧಾತುವು ಮತ್ತೊಂದು ದುರ್ಬಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಆದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಏನಾಗುತ್ತೆ, 2 ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆದು ಧಾತುಗಳು ವಿನಿಮಯ ನಡೆಯುತ್ತದೆ. ಉದಾಹರಣೆ ನೋಡಿ, ಇಲ್ಲಿ ಐರನ್ ಇದೆ, ಕಾಪರ್ ಸಲ್ಫೇಟ್ ಇದೆ, ಇವೆರಡು ಪ್ರತಿವರ್ತಕಗಳು ಸೇರಿ 2 ಉತ್ಪನ್ನಗಳು ಉತ್ಪತ್ತಿಯಾಗಿದ್ದಾವೆ. ಒಂದು ಐರನ್ ಸಲ್ಫೇಟು, ಇಲ್ಲಿ ತಾಮ್ರ. ಹಾಗಾದರೆ ಈ ಐರನ್ ಅನ್ನೋದು ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಈ ಕಡಿಮೆ ಕ್ರಿಯಾಶೀಲವಾಗಿರುವಂತಹ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಆ ಜಾಗಕ್ಕೆ ಬಂದಿದ್ದು ಶಿಫ್ಟ್ ಆಗುತ್ತೆ, ಇದು ಹೊರಗುಳಿಯುತ್ತೆ. ಇನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಏನಾಗ್ತಾ ಇದೆ, ಸೇರಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಸಿಗ್ತಾ ಇದೆ. ಇಲ್ಲಿ ಪರಸ್ಪರ ಧಾತುಗಳು ಅಂದರೆ ಅಯಾನುಗಳು ವಿನಿಮಯ ಆಗಿದ್ದಾವೆ. ಸೋಡಿಯಂ ಏನು ಮಾಡಿದೆ, ಸಲ್ಫೇಟನ್ನು ಜೊತೆ ಇತ್ತಲ್ವ, ಅದು ಬಂದು ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ಕ್ಲೋರಿನ್ ಜೊತೆ ಜಾಗವನ್ನು ಚೇಂಜ್ ಮಾಡ್ಕೊಂಡಿದೆ. ಅದೇ ರೀತಿ ಬೇರಿಯಂ ಏನಾಗ್ತಾ ಇದೆ, ಸಲ್ಫೇಟ್ ಜೊತೆ ಬಂದು ಸೇರಿಕೊಂಡಿದೆ. ಎಟ್ ಎ ಟೈಮ್ಗೆ 2 ಕಡೆ ಅಯಾನುಗಳು ಏನಾಗಬೇಕು, ವಿನಿಮಯ ಆಗಬೇಕು. ಇನ್ನು ಮೂರನೇ ಪಾಯಿಂಟ್ ಏನಿದೆ, ಒಂದು ಬಾರಿಗೆ ಒಂದೇ ಧಾತು ಸ್ಥಾನಪಲ್ಲಟಗೊಳ್ಳುತ್ತದೆ, ಆದರೆ ಇಲ್ಲಿ ಒಂದು ಬಾರಿಗೆ ಪರಸ್ಪರ 2 ಅಯಾನುಗಳು ವಿನಿಮಯ ಮಾಡಿಕೊಳ್ಳುತ್ತವೆ. ನಾಲ್ಕನೇ ವ್ಯತ್ಯಾಸ ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆಗಿರುವಂಥ ವ್ಯತ್ಯಾಸವನ್ನು ನೀವು ಪಟ್ಟಿ ಮಾಡಬೇಕು. ಮೊದಲೇ ಪಾಯಿಂಟ್ ಏನಿದೆ, ಉತ್ಕರ್ಷಣೆ ಕ್ರಿಯೆ ಅಂತ ಅಂದರೆ ಸಿಂಪಲ್, ಧಾತುಗಳೊಳಗೆ
ಇದು ಧಾತುಗಳು ಅಂದರೆ ಆಕ್ಸಿಜನನ್ನು ಪಡೆಯುವ ಅಥವಾ ಹೈಡ್ರೋಜನನ್ನು ಬಿಟ್ಟು ಕೊಡುವಂತಹ ಕ್ರಿಯೆಯಾಗಿದೆ. ಅಂದರೆ ಯಾವುದೇ ಒಂದು ಇಕ್ವೇಷನ್ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಇಲ್ಲೇನಾಗ್ತದೆ, ಆ ಒಂದು ಯಾವುದೋ ಒಂದು ಧಾತುಗಳು ಅಂದರೆ ಆಕ್ಸಿಜನನ್ನು ಪಡಿಬೋದು ಅಥವಾ ಹೈಡ್ರೋಜನನ್ನು ಬಿಟ್ಟು ಕೊಡ್ಬೋದು. ಆದರೆ ಅಪಕರ್ಷಣ ಕ್ರಿಯೆಯಲ್ಲಿ ಇಲ್ಲಿ ಧಾತುಗಳು ಆಕ್ಸಿಜನ್ನ ಬಿಟ್ಟು ಕೊಡ್ಬೋದು ಅಥವಾ ಹೈಡ್ರೋಜನನ್ನು ಪಡಿಬೋದು. ಈ ಒಂದು ಕ್ರಿಯೆಯನ್ನು ನಾವು ಅಪಕರ್ಷಣೆ ಕ್ರಿಯೆ ಅಂತ ಹೇಳ್ತೇವೆ. ಒಂದನ್ನು ನೆನಪಿಟ್ಕೊಂಡ್ರೆ ಸಾಕು, ಮತ್ತೊಂದನ್ನು ನೀವು ಬರಿಬಹುದು. ಉತ್ಕರ್ಷಣೆ ಅಂದರೆ ಆಕ್ಸಿಜನ್ನು ಸೇರುತ್ತೆ, ಹೈಡ್ರೋಜನನ್ನು ಬಿಟ್ಕೊಡುತ್ತೆ. ಅಪಕರ್ಷಣೆ ಅಂದರೆ ಆಕ್ಸಿಜನನ್ನು ಬಿಟ್ಕೊಡ್ಬೋದು, ಹೈಡ್ರೋಜನನ್ನು ಪಡಿಬೋದು. ಆ ಒಂದು ಕ್ರಿಯೆಗಳಿಗೆ ನಾನು ಇಲ್ಲಿ ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ ನೋಡಿ ವಿದ್ಯಾರ್ಥಿಗಳೇ. ಈ ಉದಾಹರಣೆ ಏನಿದೆ ಇಲ್ಲಿ, ತಾಮ್ರ ಪ್ಲಸ್ ಆಕ್ಸಿಜನ್ ಎರಡು ಸೇರಿಕೊಂಡು ತಾಮ್ರದ ಆಕ್ಸೈಡ್ ಸಿಕ್ಕಿದೆ. ಅಂದರೆ ತಾಮ್ರಕ್ಕೆ ಆಕ್ಸಿಜನ್ ಏನಾಗ್ತಾ ಇದೆ, ಎಡಿಷನ್ ಆಗ್ತಾ ಇದೆ, ಸೇರ್ತಾ ಇದೆ. ಅಂದರೆ ಇಲ್ಲಿ ಬಂದಿರುವಂಥ ಉತ್ಪನ್ನ ತಾಮ್ರದ ಆಕ್ಸೈಡ್. ಅದೇ ರೀತಿ ಅಪಕರ್ಷಣ ಕ್ರಿಯೆಗೆ ಏನು ಹೇಳಿದ್ವಿ ನಾವು, ಹೈಡ್ರೋಜನ್ ಆ್ಯಡ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ವಾ. ನೋಡಿ, ಈ ಮೇಲ್ಗಡೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಆಗೋದು, ಎಟ್ ಎ ಟೈಮ್ಗೆ ಎರಡು ಆಗೋದಿಲ್ಲ. ಒಂದು ವೇಳೆ ಇಲ್ಲಿ ಆಕ್ಸಿಜನನ್ನು ಬಿಟ್ಕೊಡ್ಬೋದು ಅಥವಾ ಕೆಲವೊಂದು ಬಾರಿ ಹೈಡ್ರೋಜನ್ನ ಪಡ್ಕೋಬಹುದು. ಇಲ್ಲೂ ಕೂಡ ಅಷ್ಟೇ, ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಪಡಿಬೋದು ಅಥವಾ ಹೈಡ್ರೋಜನನ್ನು ಬಿಟ್ಕೊಡ್ಬೋದು. ಎಟ್ ಎ ಟೈಮ್ಗೆ ಆಗಬೇಕಂತಿಲ್ಲ. ಇಲ್ಲಿ ಅಪಕರ್ಷಣ ಕ್ರಿಯೆಗೆ ಎಕ್ಸಾಂಪಲ್ ನೋಡಿ, ತಾಮ್ರದ ಆಕ್ಸೈಡ್ ಇದೆ, ಅದರೊಟ್ಟಿಗೆ ಹೈಡ್ರೋಜನ್ ಸೇರ್ತಾ ಇದೆ, ಸೇರಿಕೊಂಡು ತಾಮ್ರ ಪ್ಲಸ್ ನೀರು ಸಿಗ್ತಾ ಇದೆ. ಅಂದರೆ ಹೈಡ್ರೋಜನ್ ಇಲ್ಲಿ ಏನಾಗ್ತಾ ಇದೆ, ಆ್ಯಡ್ ಆಗ್ತಾ ಇದೆ, ಇಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ. ಇನ್ನು ನಶಿಸುವಿಕೆ ಮತ್ತು ಕಮಟುವಿಕೆಗೆ ಇರುವಂತಹ ವ್ಯತ್ಯಾಸ. ನಶಿಸುವಿಕೆ ಅಂತ ಅಂದರೆ ಹಾಳಾಗೋದು. ಇದು ಲೋಹ ತನ್ನ ಸುತ್ತಲಿನ ತೇವಾಂಶ ಮತ್ತು ಆಮ್ಲದೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ಳುವಂತಹ ಪ್ರಕ್ರಿಯೆಗೆ ನಾವು ನಶಿಸುವಿಕೆ ಅಂತ ಹೇಳ್ಬೋದು. ಇನ್ನು ಕಮಟುವಿಕೆ ಅಂದರೆ ಕೊಬ್ಬು ಅಥವಾ ಎಣ್ಣೆಯುಕ್ತ ಪದಾರ್ಥಗಳು ವಾಸನೆಯುಕ್ತವಾಗಿರುವುದು. ನೀವು ನೋಡಿರ್ಬೋದು, ಕೊಬ್ಬು ಅಥವಾ ಎಣ್ಣೆ ಮಿಕ್ಸ್ ಮಾಡಿರುವಂತಹ ಕೆಲವೊಂದಿಷ್ಟು ಆಹಾರದ ಪದಾರ್ಥಗಳೇನಾಗ್ತವೆ, ಬರ್ತಾ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದನ್ನೇ ನಾವು ಕಮಟುವಿಕೆ ಅಂತ ಹೇಳ್ತೀವಿ. ಉದಾಹರಣೆ, ನಶಿಸುವಿಕೆಗೆ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಆಗಿರ್ಬೋದು, ತಾಮ್ರದ ಮೇಲಿನ ಹಸಿರು ಲೇಪನ ಕೂಡ ಆಗಿರ್ಬೋದು. ಇನ್ನು ಕಮಟುವಿಕೆಗೆ ಉದಾಹರಣೆ, ಕೊಬ್ಬು ಅಥವಾ ಎಣ್ಣೆ ಹೊಂದಿರುವ ಯಾವುದೇ ಆಹಾರ ಪದಾರ್ಥಗಳು ವಾಸನೆ ಆಗೋದು. ಇನ್ನು ನಶಿಸುವಿಕೆಗೆ ಇದನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮ ಇದೆ ಅಂದರೆ, ಬಣ್ಣಗಳನ್ನು ಬಳಿಯುವುದರ ಮೂಲಕ ತಡೆಗಟ್ಟಬಹುದು. ಇನ್ನು ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದರ ಮುಖಾಂತರ ಕಮಟುವಿಕೆಯನ್ನು ನಾವು ತಡೆಗಟ್ಟಬಹುದು. ಆರನೇದು ಆಮ್ಲಗಳು ಪ್ರತ್ಯಾಮ್ಲಗಳು. ಇಂಪಾರ್ಟೆಂಟ್ ಇದು. ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳಿಗೆ ಇರುವಂತಹ ವ್ಯತ್ಯಾಸಗಳೇನೆಂದರೆ, ಮೊದಲನೇದಾಗಿ ಆಮ್ಲಗಳು ಇವು ಯಾವಾಗಲೂ ಕೂಡ ಏನಾಗಿರ್ತವೆ, ಹುಳಿ ರುಚಿಯನ್ನು ಹೊಂದಿರ್ತವೆ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತವೆ. ಉದಾಹರಣೆಗೆ ನಿಂಬೆಹಣ್ಣಾಗಿರ್ಬೋದು, ಬೇರೆ ರೀತಿಯಾದಂತಹ ಹುಳಿ ರುಚಿಯನ್ನು ಹೊಂದಿರುವಂತಹ ಹಣ್ಣುಗಳು ಕೂಡ ಇದಕ್ಕೆ ಎಕ್ಸಾಂಪಲ್ ಆಗಿದ್ದಾವೆ. ಇನ್ನು ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಅಡುಗೆ ಸೋಡಾ ಆಗಿರ್ಬೋದು, ಸುಣ್ಣದ ತಿಳಿನೀರಾಗಿರ್ಬೋದು. ಆಮ್ಲಗಳಿಗೆ ಇದರ pH ಬೆಲೆ 7ಕ್ಕಿಂತ ಕಡಿಮೆ ಇರುತ್ತೆ, ಪ್ರತ್ಯಾಮ್ಲದ್ದು 7ಕ್ಕಿಂತ ಹೆಚ್ಚಾಗಿರುತ್ತೆ. ಆಮ್ಲಗಳೊಳಗೆ ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ, ಆದರೆ ಪ್ರತ್ಯಾಮ್ಲಗಳೊಳಗೆ ಏನಾಗ್ಬೋದು, ಈ ಕೆಂಪು ಲಿಟ್ಮಸ್ಸು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಕೆಂಪು ಲಿಟ್ಮಸ್ ಪೇಪರ್ ಏನಾಗುತ್ತೆ, ನೀಲಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆಮ್ಲಗಳೊಳಗೆ ಏನಾಗ್ಬೋದು, ಹೈಡ್ರೋಜನ್ ಅಯಾನುಗಳು ಉಂಟು ಮಾಡ್ತವೆ. ಅಂದರೆ ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡಿದರೆ, ಪ್ರತ್ಯಾಮ್ಲಗಳು OH ಅಂದರೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡುತ್ತವೆ. 7ನೇ ವ್ಯತ್ಯಾಸ, ಅಡುಗೆ ಸೋಡಾ ಹಾಗೂ ವಾಷಿಂಗ್ ಸೋಡಾಕ್ಕಿರುವಂತಹ ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋಣ. ಅಡುಗೆ ಸೋಡಾವನ್ನು ನಾವು ಆಹಾರ ತಯಾರಿಕೆಯಲ್ಲಿ ಬಳಸ್ತೇವೆ. ಇನ್ನು ವಾಷಿಂಗ್ ಸೋಡಾವನ್ನು ಸಾಬೂನು ಅಥವಾ ಗಾಜು ತಯಾರಿಕೆಯಲ್ಲಿ ಬಳಸ್ತಾರೆ. ಅಡುಗೆ ಸೋಡಾ ರಾಸಾಯನಿಕ ಸೂತ್ರ ಏನಿದೆ, NaSCO3 ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಓದಬೇಕು ವಿದ್ಯಾರ್ಥಿಗಳೇ. ಇದನ್ನು ನಾವು ವಾಷಿಂಗ್ ಸೋಡಾದ ಅಣುಸೂತ್ರ ಏನಂದರೆ Na2CO3 ಜೊತೆಗೆ 10H2O. ಆದರೆ ಬರಿಬೇಕಾದ್ರೆ Na2CO3 ಅಂತ ಬರೆದ್ರೂ ಕೂಡ ಏನಾಗುತ್ತೆ, ವಾಷಿಂಗ್ ಸೋಡಾ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇದಿಷ್ಟನ್ನು ಬರಿಬೇಕು. ಅಡುಗೆ ಸೋಡಾ ಇದು ಜಠರದಲ್ಲಿ ಆಮ್ಲಶಾಮಕವಾಗಿದೆ. ಅಂದರೆ ಇದ್ರ ಉಪಯೋಗ ಏನು, ಕೆಲವೊಂದು ಸಾರಿ ಎಸಿಡಿಟಿ ಆದಾಗ ನಾವೇನು ಮಾಡ್ತೇವೆ, ನಿಂಬೆಹಣ್ಣಿನ ಜೊತೆಗೆ ಸೋಡಾವನ್ನು ಕೂಡ ಬೆರೆಸ್ಕೊಂಡು ಕುಡಿತೇವಲ್ವ. ಹಾಗಾಗಿ ಇದು ಜಠರದಲ್ಲಿ ಆಮ್ಲಶಾಮಕವಾಗಿದೆ. ಬೆಂಕಿ ಆರಿಸುವಂತಹ ಸೋಡಾ ಆ್ಯಸಿಡ್ ಉಪಕರಣಗಳ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ವಾಷಿಂಗ್ ಸೋಡಾವನ್ನು ಗೃಹ ಬಳಕೆಯಲ್ಲಿ ಸ್ವಚ್ಛಕಾರಿಯಾಗಿ ಬಳಸ್ತೇವೆ. ಬಟ್ಟೆ ವಾಶ್ ಮಾಡಲಿಕ್ಕೆ, ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಬಳಸ್ತಾರೆ. ಜೊತೆಗೆ ಇದೇನು ಮಾಡುತ್ತೆ, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೂ ಕೂಡ ವಾಷಿಂಗ್ ಸೋಡಾವನ್ನು ಬಳಕೆ ಮಾಡ್ತಾರೆ. 8ನೇ ವ್ಯತ್ಯಾಸ, ಲೋಹಗಳು ಅಲೋಹಗಳು. ಇದು ಕೂಡ ಇಂಪಾರ್ಟೆಂಟು, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದು.
ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ, ಆದರೆ ಅಲೋಹಗಳು ಹೊಳೆಯೋದಿಲ್ಲ, ಹೊಳಪನ್ನು ಅಥವಾ ಕಾಂತೀಯತೆಯನ್ನು ಹೊಂದಿರೋದಿಲ್ಲ. ಇವು ಲೋಹಗಳು ಘನ ರೂಪದಲ್ಲಿರ್ತವೆ ಯಾವಾಗಲೂ. ಪಾದರಸವನ್ನು ಬಿಟ್ಟು, ಪಾದರಸ ಏನಾಗುತ್ತೆ ಕೊಠಡಿಯ ತಾಪಮಾನದಲ್ಲಿ ಲಿಕ್ವಿಡ್ ದ್ರವ ಸ್ಥಿತಿಯಲ್ಲಿರುತ್ತೆ, ಆದರೆ ಬಾಕಿದೆಲ್ಲ ಲೋಹಗಳು ಘನ ರೂಪದಲ್ಲೇ ಇರ್ತವೆ. ಅಲೋಹಗಳು ಘನ ಮತ್ತು ಅನಿಲ ಎರಡೂ ರೂಪದಲ್ಲೂ ಇರ್ತವೆ. ಲೋಹಗಳು ಉಷ್ಣ ಹಾಗೂ ವಿದ್ಯುತ್ತಿನ ಉತ್ತಮ ವಾಹಕಗಳಾದರೆ ಅಲೋಹಗಳೇನಾಗ್ತವೆ ಉಷ್ಣ ಹಾಗೂ ವಿದ್ಯುತ್ತಿನ ಅವಾಹಕಗಳು. ಲೋಹಗಳು ತನ್ಯತೆ, ಕುಟ್ಯತೆ ಹಾಗೂ ಶಾಬ್ದನ ಗುಣವನ್ನು ಹೊಂದಿದ್ದಾವೆ, ಆದರೆ ಅಲೋಹಗಳು ಹೊಂದಿಲ್ಲ. ಲೋಹಗಳು ಅಯಾನಿಕ್ ಬಂಧವನ್ನು ಉಂಟು ಮಾಡಿದರೆ ಅಲೋಹಗಳೇನು ಮಾಡ್ತವೆ ಸಹವೆಲೆನ್ಸಿ ಬಂಧವನ್ನು ಉಂಟು ಮಾಡುತ್ತವೆ. 9ನೇದು ಅಯಾನಿಕ ಬಂಧ ಹಾಗೂ ಸಹವೆಲೆನ್ಸಿ ಬಂಧ. ಇವುಗಳಿಗಿರುವಂಥ ವ್ಯತ್ಯಾಸ ನೋಡಿ ವಿದ್ಯಾರ್ಥಿಗಳೇ. ಮೊದಲೇ ಪಾಯಿಂಟ್ ಏನಿದೆ, ಅಯಾನಿಕ ಬಂಧದಲ್ಲಿ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಈ ಬಂಧ ಉಂಟಾಗುತ್ತದೆ. ಈ ಬಂಧ ಹೇಗೆ ಉಂಟಾಗುತ್ತೆ ಅಂದರೆ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿನ ಒಳಗೆ ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಇದು ಉಂಟಾಗುತ್ತೆ. ಆದರೆ ಸಹವೆಲೆನ್ಸಿ ಬಂಧ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನುಗಳ ಜೋಡಿಗಳ ಹಂಚಿಕೆಯಿಂದ ಈ ಬಂಧ ಉಂಟಾಗುತ್ತೆ. ಅಂದರೆ ಇಲ್ಲಿ ಏನು ಮಾಡುತ್ತೆ, ಒಂದು ಕಂಪ್ಲೀಟಾಗಿ ಒಂದು ಪೇರು ಎಲೆಕ್ಟ್ರಾನುಗಳ ಪೇರು ಶೇರ್ ಮಾಡಿಕೊಳ್ಳುತ್ತೆ ಎಲೆಕ್ಟ್ರಾನುಗಳನ್ನು. ಇದನ್ನೇ ನಾವೇನಂತ ಹೇಳ್ತೀವಿ ಸಹವೆಲೆನ್ಸಿ ಬಂಧ. ಅಯಾನಿಕ್ ಬಂಧದಲ್ಲಿ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ತಿನ ವಾಹಕಗಳು. ಈ ಅಯಾನಿಕ್ ಬಂಧದಲ್ಲಿ ಏನಾಗ್ತಾ ಇರುತ್ತೆ, ಇವು ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿನ ವಿದ್ಯುತ್ನ ವಾಹಕಗಳು. ಇಲ್ಲಿ ಸಹವೆಲೆನ್ಸಿ ಬಂಧ ಇವು ವಿದ್ಯುತ್ನ ಅವಾಹಕಗಳು. ಅಯಾನಿಕ್ ಬಂಧದಲ್ಲಿ ಇವು ನೀರಿನಲ್ಲಿ ಕರಗ್ತವೆ, ಆದರೆ ಇವು ಸಾವಯವ ದ್ರಾವಕಗಳಲ್ಲಿ ಮಾತ್ರ ಕರಗ್ತವೆ. ಅಯಾನಿಕ್ ಬಂಧದಲ್ಲಿ ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿದ್ದಾವೆ ಇವು. ಸಹವೆಲೆನ್ಸಿ ಬಂಧ ಕಡಿಮೆ ಕರಗುವ ಹಾಗೂ ಕುದಿ ಬಿಂದುಗಳನ್ನು ಹೊಂದಿದೆ. ಇನ್ನು 10ನೇ ವ್ಯತ್ಯಾಸ ಪರ್ಯಾಪ್ತ ಸಂಯುಕ್ತಗಳು, ಅಪರ್ಯಾಪ್ತ ಸಂಯುಕ್ತಗಳು. ಪರ್ಯಾಪ್ತ ಅಂತ ಅಂದರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿದರೆ ಅವುಗಳನ್ನು ನಾವು ಪರ್ಯಾಪ್ತ ಸಂಯುಕ್ತಗಳು ಅಂತ ಹೇಳ್ತೇವೆ. ಅದೇ ರೀತಿ ಕಾರ್ಬನ್ ಪರಮಾಣುಗಳ ನಡುವೆ ಇಲ್ಲಿ ನಿಯತವಾಗಿ ದ್ವಿಬಂಧ ಹಾಗೂ ತ್ರಿಬಂಧಗಳನ್ನು ಹೊಂದಿತ್ತು ಅಂದರೆ ಅದನ್ನು ನಾವು ಅಪರ್ಯಾಪ್ತ ಸಂಯುಕ್ತಗಳು ಅಂತ ಹೇಳ್ಬೋದು. ಪರ್ಯಾಪ್ತ ಸಂಯುಕ್ತಗಳು ಏನು ಮಾಡ್ತವೆ, ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರ್ತವೆ. ಅಪರ್ಯಾಪ್ತ ಹೆಚ್ಚು ಕ್ರಿಯಾಶೀಲ. ಪರ್ಯಾಪ್ತ ಇವು ನೀಲಿ ಜ್ವಾಲೆಯನ್ನು ಕೊಡುತ್ತವೆ, ಅಂದರೆ ಉರಿಬೇಕಾದ್ರೆ ಇವೇನು ಮಾಡ್ತವೆ ನೀಲಿ ಜ್ವಾಲೆಯೊಂದಿಗೆ ಉರಿದರೆ. ಇವು ಅಪರ್ಯಾಪ್ತ ಉರಿಯುವಾಗ ಕಪ್ಪಾದ ಹೊಗೆಯನ್ನು ಕೊಡ್ತವೆ. ಪರ್ಯಾಪ್ತ ಸಂಯುಕ್ತಗಳು ಕೊಬ್ಬುಗಳು ಅಂದರೆ ಆರೋಗ್ಯಕ್ಕೆ ಹಾನಿಕರ, ಇದರ ಕೊಬ್ಬುಗಳೇನಾಗ್ತವೆ ಆರೋಗ್ಯಕ್ಕೆ ಹಾನಿಕರವಾಗಿರ್ತವೆ. ಇನ್ನು ಅಪರ್ಯಾಪ್ತ ಸಂಯುಕ್ತಗಳ ಕೊಬ್ಬುಗಳು ಆರೋಗ್ಯಕ್ಕೆ ಉತ್ತಮವಾಗಿರುತ್ತವೆ. ಇನ್ನು 11ನೇ ವ್ಯತ್ಯಾಸ ಸಾಬೂನುಗಳು ಹಾಗೂ ಮಾರ್ಜಕಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋದು. ಸಾಬೂನುಗಳು ಅಂತಂದರೆ ಡೈಲಿ ಉಪಯೋಗಿಸ್ತಿರಲ್ವ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ ಸಾಬೂನುಗಳಿಗೂ ಹಾಗೂ ಮಾರ್ಜಕಗಳು ಅಂದರೆ ಯಾವುವು ಅಂತ ಹೇಳಿ. ಈ ಸಾಬೂನುಗಳು ಇವು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಆದರೆ ಮಾರ್ಜಕಗಳು ಇವು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಮೋನಿಯಂ ಲವಣಗಳಾಗಿವೆ. ಯಾಕಾದರೂ ಸಾಬೂನು ಎಂದರೇನು ಮಾರ್ಜಕಗಳಂದರೂ ಕೂಡ ನೀವೇನು ಮಾಡಬೇಕು ಇದನ್ನೇ ಬರೀಬೇಕಾಗತ್ತೆ. ಇದಕ್ಕೆ ಸಾಬೂನುಗಳಿಗೆ ಉದಾಹರಣೆ ಸೋಡಿಯಂ ಪಾಮಿಟೇಟ್. ಅದೇ ರೀತಿ ಮಾರ್ಜಕಗಳಿಗೆ ಉದಾಹರಣೆ ಆಲ್ಕೈಲ್ ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ಗಳು. ಇನ್ನೂ ಸುಮಾರಷ್ಟು ಎಕ್ಸಾಂಪಲ್ಸ್ಗಳು ಬರ್ತವೆ. ನೀವೇನು ಮಾಡಬೇಕು ಅವುಗಳನ್ನು ಸರಿಯಾಗಿ ಪಠ್ಯಪುಸ್ತಕದಲ್ಲಿ ನೋಡ್ಕೋಬೇಕು. ಸಾಬೂನುಗಳನ್ನು ಏನು ಮಾಡ್ತವೆ ಅಂದರೆ ಇವು ಗಡಸು ನೀರಿನಲ್ಲಿ ಸ್ವಚ್ಛಗೊಳ್ಳೋದಿಲ್ಲ. ಈ ಸಾಬೂನುಗಳು ಗಡಸು ನೀರಿನಲ್ಲಿ ಸ್ವಚ್ಛಗೊಳ್ಳೋದಿಲ್ಲ. ಆದರೆ ಮಾರ್ಜಕಗಳು ಏನು ಮಾಡ್ಬೋದು ಗಡಸು ನೀರಿನಲ್ಲೂ ಕೂಡ ಏನು ಮಾಡ್ತವೆ ವಸ್ತುಗಳನ್ನು ಸ್ವಚ್ಛ ಮಾಡ್ತವೆ. 12ನೇ ವ್ಯತ್ಯಾಸ ನೋಡಿ, ವಾಯುವಿಕೆ ಉಸಿರಾಟ, ಅವಾಯುವಿಕೆ ಉಸಿರಾಟ. ವಾಯುವಿಕೆ ಅಂದರೆ ಆಕ್ಸಿಜನ್ನ ಉಪಯೋಗಿಸ್ಕೊಂಡು ಉಸಿರಾಟ ಕ್ರಿಯೆಯನ್ನು ನಡೆಸೋದು. ಅವಾಯುವಿಕೆ ಉಸಿರಾಟ ಅಂದರೆ ಅಲ್ಲಿ ಆಕ್ಸಿಜನ್ ರಹಿತವಾಗಿರುತ್ತೆ. ಉಸಿರಾಟ ಕ್ರಿಯೆಯು ಗಾಳಿಯು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆದರೆ ಅದನ್ನು ನಾವು ವಾಯುವಿಕೆ ಉಸಿರಾಟ ಎನ್ನುತ್ತೇವೆ. ಉಸಿರಾಟ ಕ್ರಿಯೆ ಏನಾಗುತ್ತೆ ಆಕ್ಸಿಜನ್ ಜೊತೆಗೆ ಉಪಸ್ಥಿತಿಯೊಟ್ಟಿಗೆ ನಡೆದರೆ ಅದನ್ನು ನಾವು ವಾಯುವಿಕೆ ಉಸಿರಾಟ ಎನ್ನುತ್ತೇವೆ. ಅದೇ ರೀತಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆದರೆ ಅದನ್ನು ಅವಾಯುವಿಕೆ ಉಸಿರಾಟ ಎನ್ನುತ್ತೇವೆ. ಉಸಿರಾಟ ಏನಾದರೂ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಇಲ್ಲದೆ ನಡೆದರೆ ಅದನ್ನು ಅವಾಯುವಿಕೆ ಉಸಿರಾಟ ಎಂದು ಕರೀಬಹುದು. ವಾಯುವಿಕೆ ಉಸಿರಾಟ ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆದರೆ, ಅವಾಯುವಿಕೆ ಉಸಿರಾಟ ಈಸ್ಟ್ನಂತಹ ಜೀವಿಗಳಲ್ಲಿ ನಡೆಯುತ್ತೆ. ಇನ್ನು ನೋಡಿ 13ನೇ ವ್ಯತ್ಯಾಸ ಏನಿದೆ ಸ್ಟೂಡೆಂಟ್ಸ್, ದ್ಯುತಿ ಅನುವರ್ತನೆ, ಗುರುತ್ವ ಅನುವರ್ತನೆ. ದ್ಯುತಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಬೆಳಕು ಅಂತ ಹೇಳಿ. ಅದೇ ರೀತಿ ಗುರುತ್ವ ಅಂದರೆ ಭೂಮಿ ಸಂಬಂಧಪಟ್ಟಿರುವಂಥದ್ದು.
ದ್ವಿತೀಯ ಅನುವರ್ತನೆ ಅಂದರೆ ಬೆಳಕಿನಂತಹ ಪ್ರಚೋದಕ ಸಸ್ಯ ಬೆಳೆಯುವ ದಿಕ್ಕನ್ನು ಬದಲಾಯಿಸುತ್ತದೆ. ಇಲ್ಲಿ ಅಂದರೆ ಬೆಳಕಿನಂತಹ ಪ್ರಚೋದಕಕ್ಕೆ ಸಂಬಂಧಪಟ್ಟಂಗೆ ಸಸ್ಯಗಳ ಭಾಗಗಳು ತಮ್ಮ ಬೆಳೆಯುವ ದಿಕ್ಕನ್ನು ಬದಲಿಸಿದರೆ, ಗುರುತ್ವಾನುವರ್ತನೆಯಲ್ಲಿ ಪ್ರಚೋದಕ ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತದೆ. ಗುರುತ್ವದಂತಹ ಪ್ರಚೋದಕ ಸಸ್ಯದ ಭಾಗಗಳ ಬೆಳೆಯುವ ದಿಕ್ಕನ್ನು ಬದಲಿಸುತ್ತದೆ. ದ್ವಿತೀಯ ಅನುವರ್ತನೆಯಲ್ಲಿ ಕಾಂಡಗಳು ಬೆಳಕಿನ ಕಡೆ ಬಾಗುವ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತವೆ. ಗುರುತ್ವಾನುವರ್ತನೆಯಲ್ಲಿ ಇಲ್ಲಿ ಸಸ್ಯದ ಬೇರುಗಳು ಗುರುತ್ವದ ಕಡೆ ಅಂದರೆ ಭೂಮಿಯ ಕಡೆ ಬೆಳೆದರೆ ಚಿಗುರು ಭೂಮಿಯಿಂದ ಮೇಲ್ಮುಖವಾಗಿ ಬೆಳೆಯುತ್ತದೆ. ಇನ್ನು 14ನೇದು ಐಚ್ಛಿಕ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ಐಚ್ಛಿಕ ಕ್ರಿಯೆಗಳು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟರೆ, ಅನೈಚ್ಛಿಕ ಕ್ರಿಯೆಗಳು ಏನಾಗಿರೋದಿಲ್ಲ, ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರೋದಿಲ್ಲ, ನಮ್ಮ ಕಂಟ್ರೋಲಲ್ಲಿ ಇವು ಇರೋದಿಲ್ಲ. ಐಚ್ಛಿಕ ಕ್ರಿಯೆಗಳಿಗೆ ಇದನ್ನು ಮುಮ್ಮೆದುಳು ನಿಯಂತ್ರಿಸುತ್ತದೆ. ಅದೇ ರೀತಿ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲ್ಲಾ ಎನ್ನುವಂತಹ ಭಾಗ ನಿಯಂತ್ರಿಸುತ್ತದೆ. ಉದಾಹರಣೆಗೆ ಐಚ್ಛಿಕ ಕ್ರಿಯೆಗಳಿಗೆ ನಾವು ಇಷ್ಟಪಟ್ಟು ಮಾಡೋದು ಚಪ್ಪಾಳೆ ತಟ್ಟೋದಾಗಿರ್ಬೋದು, ಓಡೋದು, ಬಾಗೋದು, ಜಿಗಿಯೋದು, ಆಹಾರ ಸೇವನೆ ಮಾಡೋದಾಗಿರ್ಬೋದು. ಇನ್ನು ಅನೈಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆ ಅಂದರೆ ಉಸಿರಾಟ ಕ್ರಿಯೆ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ ಆಗಿರಬಹುದು. ವಿದ್ಯಾರ್ಥಿಗಳೇ, 15ನೇ ವ್ಯತ್ಯಾಸವನ್ನು ನೋಡಿ. ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಇಲ್ಲಿ ಪರಸ್ಪರ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳು ಸಂಯೋಜನೆಗೊಂಡು ಹೊಸ ಜೀವಿ ಉತ್ಪತ್ತಿಯಾಗೋದು. ಅಂದರೆ 2 ಪೋಷಕ ಜೀವಿಗಳು ಬೇಕಾಗ್ತವೆ. ಹೆಣ್ಣು ಮತ್ತು ಗಂಡು ಲಿಂಗಾಣುಗಳು ಸಂಯೋಜನೆಗೊಂಡು ಹೊಸ ಜೀವಿ ಉತ್ಪತ್ತಿಯಾದರೆ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೇವಲ ಒಂದೇ ಒಂದು ಪೋಷಕ ಜೀವಿಯಿಂದ ಹೊಸ ಜೀವಿ ಉತ್ಪತ್ತಿಯಾಗುವಂತಹ ಪ್ರಕ್ರಿಯೆಯಾಗಿದೆ. ಈ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮರಿಜೀವಿಗಳು ಸಂಪೂರ್ಣವಾಗಿ ತಂದೆ ತಾಯಿಯನ್ನು ಹೋಲೋದಿಲ್ಲ. ಆದರೆ ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮರಿಜೀವಿಗಳು ಏನಾಗ್ತವೆ, ಸಂಪೂರ್ಣವಾಗಿ ಪೋಷಕ ಜೀವಿಯನ್ನೇ ಹೊಂದಿರ್ತವೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪೀಳಿಗೆಗಳಲ್ಲಿ ಭಿನ್ನತೆಗಳು ಕಂಡುಬರ್ತವೆ. ಯಾಕಂದರೆ ಸಂಪೂರ್ಣವಾಗಿ ಹೋಲೋದಿಲ್ವಲ್ಲ, ಅದಕ್ಕೋಸ್ಕರ ಈ ಪೀಳಿಗೆಗಳಲ್ಲಿ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಕಂಡುಬರ್ತವೆ. ಇಲ್ಲಿ ಏನಾಗುತ್ತೆ, ಅಲೈಂಗಿಕದಲ್ಲಿ ಒಂದೇ ಪೋಷಕ ಜೀವಿ ಇರೋದ್ರಿಂದ ಭಿನ್ನತೆಗಳು ಕಂಡುಬರುವುದಿಲ್ಲ. ಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಮನುಷ್ಯ ಕೂಡ ಹೌದು. ಅದೇ ರೀತಿ ಕೆಲವೊಂದಿಷ್ಟು ಹೂಗಳಿದ್ದಾವೆ, ಅದರಲ್ಲಿ ದಾಸವಾಳ ಗಿಡ ಕೂಡ ಒಂದು. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಗೆ ಸಸ್ಯಗಳು ಹೌದು. ಯಾಕಂದರೆ ಕೆಲವೊಂದು ಸಾರಿ ಕಾಯಜ ರೀತಿಯಲ್ಲಿ ಸಂತಾನೋತ್ಪತ್ತಿ ಆಗುತ್ತಲ್ವ, ಆವಾಗ ಬೇರೆ ಬೇರೆ ರೀತಿಯಾದಂಥ ಸಸ್ಯಗಳು ತಮ್ಮ ವಿವಿಧ ಭಾಗಗಳ ಮೂಲಕ ಅವುಗಳನ್ನು ಮುರಿದು ಮತ್ತೊಂದು ಕಡೆ ಹಚ್ಚೋದ್ರ ಮುಖಾಂತರ ಏನಾಗುತ್ತೆ, ಒಂದು ಗಿಡವನ್ನು ನಾವೇನು ಮಾಡ್ಬೋದು, ಬೆಳೆಸ್ಬೋದು. ಅದೇ ರೀತಿ ಹೈಡ್ರಾ ಕೂಡ ಒಂದು ಉದಾಹರಣೆಯಾಗಿದೆ. 16ನೇದು ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ. ಸ್ವಕೀಯ ಅಂದರೆ ಹೆಸರಲ್ಲೇ ಇದೆ, ತನ್ನೊಳಗೆ ಅಂತ ಹೇಳಿ. ಪರಕೀಯ ಅಂದರೆ ಹೊರಗಡೆ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಅದೇ ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗೋದು. ಉದಾಹರಣೆಗೆ ಈಗ ದಾಸವಾಳ ಗಿಡ ಇದೆ ಅಲ್ವಾ, ಅದರಲ್ಲಿ 2 ಭಾಗಗಳು ಇದ್ದಾವೆ, ಗಂಡು ಮತ್ತು ಹೆಣ್ಣು. ಅದರಲ್ಲಿರುವಂತಹ ಪರಾಗರೇಣುಗಳು ಹೋಗಿ ಏನು ಮಾಡ್ತವೆ, ಅದೇ ಶಲಾಕಾಗ್ರಕ್ಕೆ ಬಿತ್ತು ಅಂದರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುತ್ತೇವೆ. ಇನ್ನು ಪರಕೀಯ ಅಂತ ಅಂದರೆ ಒಂದು ಹೂವಿನ ಪರಾಗವು ಬೇರೆ ಮತ್ತೊಂದು ಹೂವಿನ ಶಲಾಕಾಗ್ರದ ಮೇಲೆ ಹೋಗಿ ಬಿದ್ದರೆ ಅಥವಾ ಅಲ್ಲಿ ಪರಾಗರೇಣುಗಳು ವರ್ಗಾವಣೆ ಆದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ಬೋದು. ಸ್ವಕೀಯ ಕಡಿಮೆ ಭಿನ್ನತೆಯನ್ನು ಹೊಂದಿರುತ್ತದೆ, ಆದರೆ ಪರಕೀಯ ಹೆಚ್ಚು ಭಿನ್ನತೆ ಹೊಂದಿರುತ್ತೆ. ಯಾಕಂದರೆ ಇದು ಬೇರೆ ಬೇರೆ ರೀತಿಯಾದಂಥ ಹೂಗಳಲ್ಲಿ ಕಂಡುಬರೋದು, ಇದು ಒಂದೇ ಹೂವಿನಲ್ಲಿ ಕಂಡುಬರುವುದು. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮದ ಅವಶ್ಯಕತೆ ಇಲ್ಲ, ಯಾಕಂದರೆ ಎರಡೂ ಕೂಡ ಗಂಡು ಹೆಣ್ಣು ಭಾಗಗಳು ಅದೇ ಹೂವಿನಲ್ಲಿರೋದ್ರಿಂದ. ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮದ ಅವಶ್ಯಕತೆ ಇದೆ. ಆ ಮಾಧ್ಯಮಗಳು ಯಾವುದು ಅಂದರೆ ಗಾಳಿ, ನೀರು ಅಥವಾ ಕೆಲವೊಂದಿಷ್ಟು ಬಾರಿ ಜೀವಿಗಳು ಅಥವಾ ಪ್ರಾಣಿಗಳು ಕೂಡ ಆಗಿರಬಹುದು. ಉದಾಹರಣೆ ಇದಕ್ಕೆ ಸ್ವಕೀಯಕ್ಕೆ ಬಟಾಣಿ, ಗೋಧಿ ಆಗಿರ್ಬೋದು. ಇನ್ನು ಪರಕೀಯ ಪರಾಗಸ್ಪರ್ಶಕ್ಕೆ ದಾಸವಾಳ ಹೂವು ಉದಾಹರಣೆಯಾಗಿದೆ. ಇನ್ನು 17ನೇ ವ್ಯತ್ಯಾಸ ಏಕತಳೀಕರಣ ಹಾಗೂ ದ್ವಿತಳೀಕರಣ. ಏಕತಳೀಕರಣ ಅಂತ ಅಂದರೆ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತಹ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಅಥವಾ ಸಂಕರಿಸುವ ಸಂಕರಣ ಕ್ರಿಯೆಯಾಗಿದೆ. ಆದರೆ ದ್ವಿತಳೀಕರಣ ಇಲ್ಲಿ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದರೆ ಇಲ್ಲಿ 2 ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತಹ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳ ಸಂಕರಣವಾಗಿದೆ. ಇದರ F2 ಪೀಳಿಗೆಯ ಅನುಪಾತ ಏನು ಅಂದರೆ 3:1. ಅದೇ ರೀತಿ ಇದರಲ್ಲಿ ದ್ವಿತಳೀಕರಣದಲ್ಲಿ F2 ಪೀಳಿಗೆಯ ಅನುಪಾತ 9:3:3:3:1. ಇನ್ನು 18ನೇ ವ್ಯತ್ಯಾಸ ದರ್ಪಣಗಳು ಹಾಗೂ ಮಸೂರಗಳಿಗಿರುವಂತಹ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ದರ್ಪಣಗಳು ಒಂದೇ ಒಂದು ನಯವಾದ ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರುವಂತಹ ಅಪಾರದರ್ಶಕ ವಸ್ತು.
ಆದರೆ ಮಸೂರಗಳು ಕನಿಷ್ಠ ಒಂದಾದರೂ ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರುವ ಪಾರದರ್ಶಕ ವಸ್ತು. ದರ್ಪಣ ಅಪಾರದರ್ಶಕ ವಸ್ತು ಆದರೆ ಮಸೂರ ಪಾರದರ್ಶಕ ವಸ್ತು. ದರ್ಪಣಗಳೊಳಗೆ ಬಿಂಬ ಪಾರ್ಶ್ವಪಲ್ಲಟಗೊಳ್ಳುತ್ತದೆ, ಅದಲು ಬದಲು ಆಗ್ತವೆ ಎಡಬಲಗಳು. ಆದರೆ ಮಸೂರಗಳೊಳಗೆ ಬಿಂಬ ಪಾರ್ಶ್ವಪಲ್ಲಟವಾಗುವುದಿಲ್ಲ. ಉದಾಹರಣೆ ನೋಡಿ, ಮಿರರಲ್ಲಿ ಕನ್ನಡಿಲಿ ನೀವು ಎಡಗೈಯನ್ನು ಎತ್ತಿದರೆ ಬಲಗೈ ಎತ್ತದಂಗೆ ಕಾಣಿಸುತ್ತೆ, ಬಲಗೈ ಎತ್ತಿದರೆ ಎಡಗೈ. ಆದರೆ ಅದಕ್ಕೆ ನಾವು ಪಾರ್ಶ್ವಪಲ್ಲಟ ಅಂತ ಹೇಳ್ತೇವೆ. ಮಸೂರಗಳೊಳಗೆ ಪಾರ್ಶ್ವಪಲ್ಲಟ ಈ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ. ದರ್ಪಣದ ಸೂತ್ರ 1/f = 1/v + 1/u. ಅದೇ ಮಸೂರದ ಸೂತ್ರ 1/f = 1/v - 1/u. ಇಲ್ಲಿ ಪ್ಲಸ್ ಬಂದರೆ ಇಲ್ಲಿ ಮೈನಸ್, ಅಷ್ಟೇ ವ್ಯತ್ಯಾಸ. ದರ್ಪಣಗಳನ್ನು ನಾವು ವಾಹನದ ಹಿನ್ನೋಟಕ್ಕಾಗಿ ಬಳಸ್ತಾರೆ. ಅದೇ ರೀತಿ ಈ ಮಸೂರಗಳನ್ನು ನಾವು ಕ್ಯಾಮ್ರಾ ಆಗಿರ್ಬೋದು, ಟೆಲಿಸ್ಕೋಪ್ಗಳಂತಹ ತಯಾರಿಕೆಗಳಲ್ಲಿ ಬಳಕೆ ಮಾಡ್ತಾರೆ. ಸಮೀಪ ದೃಷ್ಟಿ ಹಾಗೂ ದೂರದೃಷ್ಟಿ. ಸಮೀಪ ದೃಷ್ಟಿ ಹೊಂದಿರುವಂತಹ ವ್ಯಕ್ತಿಗಳಿಗೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದೇ ರೀತಿ ದೂರದೃಷ್ಟಿ ಹೊಂದಿರುವವರಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಹತ್ತಿರದ ವಸ್ತುಗಳು ಕಾಣಿಸೋದಿಲ್ಲ. ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕು, ಯಾವುದಾದ್ರು ಒಂದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡ್ರಿ ಅಂದರೆ ಮತ್ತೊಂದು ಕೂಡ ಸುಲಭವಾಗಿ ಬರಿಬೋದು. ಸಮೀಪ ದೃಷ್ಟಿಯಲ್ಲಿ ಬಿಂಬವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಅದೇ ರೀತಿ ದೂರದೃಷ್ಟಿಯಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಏನಾಗುತ್ತೆ, ಕೇಂದ್ರೀಕೃತವಾಗಿರುತ್ತದೆ. ಸಮೀಪ ದೃಷ್ಟಿಯನ್ನು ನಾವೇನು ಮಾಡ್ಬೋದು, ನಿಮ್ನ ಮಸೂರವನ್ನು ಉಪಯೋಗಿಸಿಕೊಂಡು ಸರಿಪಡಿಸ್ಬೋದು. ಅದೇ ರೀತಿ ದೂರದೃಷ್ಟಿಯನ್ನು ನಾವು ಪೀನ ಮಸೂರವನ್ನು ಬಳಸಿ ದೂರದೃಷ್ಟಿಯನ್ನು ನಿವಾರಿಸ್ಬೋದು. ಇನ್ನು 20ನೇದು, ಜೈವಿಕ ವಿಘಟನೆಯಾಗುವ ವಸ್ತು, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುವಿಗೆ ವ್ಯತ್ಯಾಸಗಳಂದರೆ ಇವು ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆಗೆ ಒಳಗಾಗ್ತವೆ. ಅದೇ ರೀತಿ ಇವು ವಿಘಟನೆಗೆ ಒಳಗಾಗುವುದಿಲ್ಲ. ಸೂಕ್ಷ್ಮಾಣು ಜೀವಿಗಳಿಂದ ಇವೇನು ಮಾಡೋದಿಲ್ಲ, ವಿಘಟನೆಗೆ ಒಳಗಾಗುವುದಿಲ್ಲ. 2ನೇ ಪಾಯಿಂಟು, ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡೋದಿಲ್ಲ ಇವು. ಆದರೆ ಇಲ್ಲಿ ಇವು ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುತ್ತವೆ. ಅದೇ ರೀತಿ ಜೈವಿಕ ವಿಘಟನೆಯಾಗುವಂತಹ ವಸ್ತುಗೆ ಉದಾಹರಣೆ ಚರಂಡಿ ಆಗಿರ್ಬೋದು, ತರಕಾರಿ ತ್ಯಾಜ್ಯಗಳಾಗಿರ್ಬೋದು. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಿಗೆ ಉದಾಹರಣೆ ಪ್ಲಾಸ್ಟಿಕ್, DDT ಮುಂತಾದವುಗಳು. ಇನ್ನು ಕೊನೆಯ ವ್ಯತ್ಯಾಸ ನೋಡಿ, ಆಹಾರ ಸರಪಳಿ ಹಾಗೂ ಆಹಾರ ಜಾಲಕ್ಕೆ ಇರುವಂತಹ ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋದು. ಆಹಾರ ಸರಪಳಿ ಅಂದರೆ ಆಹಾರಕ್ಕಾಗಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಅವಲಂಬಿಸಿರುವುದು ಮೊದಲೇ ಪಾಯಿಂಟ್. ಆದರೆ ಆಹಾರ ಜಾಲ ಈ ಕಡೆ ಇದು ಹಲವಾರು ಆಹಾರ ಸರಪಳಿಗಳು ಒಂದಕ್ಕೊಂದು ಬೆಸೆದುಕೊಂಡಿರೋದು. ಹಲವಾರು ಆಹಾರ ಸರಪಳಿಗಳು ಒಂದಕ್ಕೊಂದು ಸಂಬಂಧ ಏರ್ಪಡಿಸಿಕೊಂಡಿರುವುದನ್ನು ನಾವು ಆಹಾರ ಜಾಲ ಅಂತ ಹೇಳಿ ಕರಿಬೋದು. ಇನ್ನು ಆಹಾರ ಸರಪಳಿ ಇದು ಸರಳ ವ್ಯವಸ್ಥೆಯಾಗಿದೆ. ಆಹಾರ ಜಾಲ ಅನ್ನೋದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಆಹಾರ ಸರಪಳಿಯಲ್ಲಿ ಜೀವಿಗಳ ಸಂಖ್ಯೆ ಸೀಮಿತವಾಗಿರುತ್ತೆ, ಆದರೆ ಆಹಾರ ಜಾಲದಲ್ಲಿ ಜೀವಿಗಳ ಸಂಖ್ಯೆ ತುಂಬ ಹೆಚ್ಚಾಗಿರುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಾವೇನು ಮಾಡಿದ್ವಿ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಪ್ರಮುಖ 20ರಿಂದ 21 ವ್ಯತ್ಯಾಸಗಳ ಪಟ್ಟಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಇದರಿಂದ ನೀವೇನು ಮಾಡಬೇಕು, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಒಳ್ಳೆ ರೀತಿಯಾಗಿ ಉಪಯೋಗವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನಿದಾವಲ್ಲ, ಮಾಡೆಲ್ ಕ್ವಶನ್ ಪೇಪರ್ 1ರಿಂದ 4 ಅವುಗಳ ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.